ಓಂ ಪ್ರಕರಣಾಚ್ಚ ಓಂ. ಈ ಸೂತ್ರಕ್ಕೆ ತತ್ವಪ್ರಕಾಶಕ ನಾವು ನೋಡ್ತಾ ಇದ್ದೀವಿ. ತತ್ವಪ್ರಕಾಶಕದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಥಮಾಧ್ಯಾಯದಲ್ಲಿ ಅಶ್ವಮೇಧ ಬ್ರಾಹ್ಮಣ ಅಂತ ಏನಿದೆ ಅದರ ಅನೇಕ ಭಾಗಗಳನ್ನು ಉದ್ಧರಿಸಿದ್ದಾರೆ ಜಯತೀರ್ಥರು. ಅವರು ಅದನ್ನು ನಿರಂತರವಾಗಿ ಉದ್ಧರಿಸಿಲ್ಲ, ನಡುವೆ ಅಲ್ಲಲ್ಲಿ ಕೆಲವು ಭಾಗಗಳನ್ನು ಉದ್ಧರಿಸಿದ್ದಾರೆ. ಮೂಲ ಉಪನಿಷತ್ತಿನಲ್ಲೇ ಏನೇನು ಪಾಠಗಳಿವೆ ಅಂತ ಅನ್ನೋದನ್ನೆಲ್ಲ ನಾವು ನೋಡ್ಲಿಕ್ಕೆ ಹೊರಟಿದ್ವಿ. ಈ ನೈವೇಹ ಕಿಂಚನಾಗ್ರ ಆಸೀತ್ ಇಷ್ಟೆಲ್ಲ ಆದ್ಮೇಲೆ ಸೋರ್ಚನ್ ಅಚರತ ತಸ್ಯ ಅರ್ಚತಃ ಆಪಹ ಅಜಾಯಂತ ಅಂತ ಇದೊಂದು ಮೊದಲನೇ ಪ್ಯಾರಾಗ್ರಾಫ್ ಅದರಲ್ಲಿ ಅದನ್ನ ನೋಡಿದ್ವಿ. ಅದಾದ್ಮೇಲೆ ಅಲ್ಲಿ ಮತ್ತೊಂದೆರಡು ವಾಕ್ಯಗಳಿದ್ದವು, ಅದನ್ನು ಜಯತೀರ್ಥರು ಉದ್ಧರಿಸಿಲ್ಲ, ಅದಕ್ಕಾಗಿ ನಿರಂತರವಾಗಿ ಉದ್ಧರಿಸಿಲ್ಲ ಅಂತ ನಾನು ಹೇಳಿದ್ದು. ಅದ್ರ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಬ್ರಹ್ಮಾಂಡ ಸೃಷ್ಟಿ ಮತ್ತು ಶ್ರೀಹರಿಯ ಶಯನ ಅಂತಿದೆ. ಅಲ್ಲಿ ಆಪೋವ ಅರ್ಕಃ ಅಂತ ಆ ಪ್ಯಾರಾಗ್ರಾಫ್ ಪ್ರಾರಂಭ ಕಾಣ್ತದೆ. ಅಲ್ಲಿಂದ ಮುಂದೆ ತದ್ಯದಪಾಂ ಶರ ಆಸೀತ್ ತತ್ಸಮಹನ್ಯತ ಸಾ ಪೃಥ್ವಿ ವಿಭವತ್ ತಸ್ಯಾಂ ಅಶ್ರಾಮ್ಯತ ತಸ್ಯ ಶಾಂತಸ್ಯ ತಪ್ತಸ್ಯ ತೇಜೋರಸೋ ನಿರವರ್ತದಾಗ್ನಿ ಅಂತ ಇಷ್ಟು ಪ್ಯಾರಾಗ್ರಾಫ್ ಇದೆ. ಅದರಲ್ಲಿ ಆಪೋವ ಅರ್ಕಃ ಅಂತ ಅನ್ನೋದನ್ನ ಜಯತೀರ್ಥರು ತಗೊಂಡಿಲ್ಲ. ತದ್ಯದಪಾಂ ಶರ ಆಸೀತ್, ಅವರು ನಡುವೆ ಯಾವುದಾವುದನ್ನು ಬಿಟ್ಟಿದ್ರು ಕೂಡ ಅವರಿಗೆ ಒಟ್ಟಾರೆ ಒಂದು ಅನ್ವಯಾರ್ಥ ಸಿಗುವಂತೆ ಅದನ್ನೆಲ್ಲ ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಅದರಿಂದೇನು ತೊಂದರೆ ಇಲ್ಲ. ಆಪೋವ ಆಸೀತ್, ಆ ಜಲ ಶಬ್ದದಿಂದ ವಾಚ್ಯವಾದದ್ದು, ಅರ್ಕ ಶಬ್ದದಿಂದ ವಾಚ್ಯವಾದದ್ದು ಸೂರ್ಯ ಅಲ್ಲ, ಹೊರತು ಜಲವೇ. ಅದರಲ್ಲಿ ಕೂಡ ಜಲಾಭಿಮಾನಿನಿಯಾದ ಲಕ್ಷ್ಮೀದೇವಿ ಅಂತ ನಾನು ಹೇಳಿದ್ದೆ ಅವತ್ತು. ಆಯ್ತು. ಆ ಜಲದ ನೊರೆ ಏನಿತ್ತಲ್ಲ, ನೊರೆ ಅಥವಾ ಕೆನೆ, ಅದು ನಿಬಿಡ ಆಯಿತು. ತದ್ಯದಪಾಂಶರ ಆಸೀತ್ ಅಂತ ಈಗ ಅಲ್ಲಿ ಮುಂದೆ ಇದೆ. ಅವನು ಅದರಲ್ಲಿ ವಿಶ್ರಾಂತಿ ಸ್ವೀಕಾರ ಮಾಡಿದ. ಆ ಶ್ವೇತದ್ವೀಪದಲ್ಲಿ, ಬ್ರಹ್ಮಾಂಡದಲ್ಲಿ ಶ್ವೇತದ್ವೀಪದಲ್ಲಿ ಮಲಗಿದ ಅಂತ ಈಗ ಬಂದಿದೆ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ ಮುಂದೆ, ಅದನ್ನು ಗಮನಿಸಬೇಕು. ಅರ್ಕ ಅನ್ನೋ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಪ್ರಸಿದ್ಧ ಆಗಿರೋದ್ರಿಂದ ಇಲ್ಲಿ ಸೂರ್ಯನನ್ನ ತಗೊಳ್ಬೇಕು ಅಂತ ಯಾರಿಗಾರು ಸಂಶಯ ಬರ್ಬೋದು. ಅದನ್ನು ತಗೊಳ್ಬೇಡಿ, ಅದು ಇಲ್ಲಿ ನೀರೇ ಅರ್ಕ ಶಬ್ದದಿಂದ ವಾಚ್ಯ ಅಂತ ಅದರ ತಾತ್ಪರ್ಯ. ಮುಂದೆ ಫೇನ ರೂಪಸ್ತು ಯೋ ಮಂಡಃ ಜಲಸ್ಯಾಸೌ ಸುಸಂಹತಃ ಪೃಥಿವೀತ್ವಂ ಸಮಾಪನ್ನ ತಸ್ಯಾಂ ಶಿಷ್ಯೇ ಜನಾರ್ದನ ಅಂತ ಮುಂದಿನ ಭಾಷ್ಯ ವಾಕ್ಯ ಇದೆ. ಅದು ಪ್ರವೃತ್ತ ಅನ್ನುವ ಗ್ರಂಥದ್ದು. ಇದಕ್ಕಿಂತ ಹಿಂದಿನ ಭಾಷ್ಯ ವಾಕ್ಯದಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಇರುವ ಎಲ್ಲಾ ವಾಕ್ಯಗಳು ಆಚಾರ್ಯರದು, ಅಲ್ಲಿ ಅದನ್ನು ಅವ್ರು ಕೋಟ್ ಮಾಡಿಲ್ಲ. ಅರ್ಕ ಶಬ್ದಸ್ಯ ಆದಿತ್ಯ ಪ್ರಸಿದ್ಧತ್ವ ಇತ್ಯಾದಿ. ಇದ್ರ ಮುಂದಿಂದು ಪ್ರವೃತ್ತ ಅನ್ನೋ ಗ್ರಂಥದ್ದು, ಅದ್ರ ಮುಂದಿಂದು ಬ್ರಹ್ಮತರ್ಕ ಅನ್ನೋ ಗ್ರಂಥದ್ದು. ಫೇನ ರೂಪಸ್ತು ಯಹ ಮಂಡಃ, ಆ ಫೇನ ಅಂದ್ರೆ ಅದರ ನೊರೆ, ಅದರ ಮಂಡ ಅಂದ್ರೆ ಆ ಕೆನೆ. ಇದು ಎಲ್ಲವೂ ಒಟ್ಟಿಗೆ ಸೇರಿ ಮೃತ್ಯುನಾಮಕ ಭಗವಂತನ ತೇಜಸ್ಸಿನಿಂದ ಕೂಡಿ ಬ್ರಹ್ಮಾಂಡವಾಯಿತು ಅಂತ ಹೀಗೆ ಬರೆದಿದ್ದಾರೆ. ಅಲ್ಲಿ ಅದನ್ನು ಗಮನಿಸ್ರಿ, ಭಗವಂತನ ವೀರ್ಯ ಅಂತ ಅಲ್ಲಿ ಬಂದಿಲ್ಲ ಆ ಶ್ಲೋಕದಲ್ಲಿ. ಅದನ್ನು ಪ್ರಾಯ ವ್ಯಾಖ್ಯಾನಕಾರರು ಹೇಳ್ತಾರೆ, ಹಾಗಾಗಿ ಅದನ್ನು ಮುಂದುವರಿಸಿದ್ದಾರೆ. ಹೀಗದು ಬ್ರಹ್ಮಾಂಡ ಹುಟ್ಟಿತು, ಅವನು ಅದರೊಳಗೆ ಮಲಗಿದ. ಶ್ವೇತದ್ವೀಪದಲ್ಲಿ ಮಲಗಿದ ಅಂತೇಳಿ ಯಾಕೆ ಅನುವಾದ ಮಾಡಿದ್ದಾರೆ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಮುಂದೆ ಮುಕ್ತಿ ಸಂಹಿತ ಅನ್ನೋ ಗ್ರಂಥ ಇದೆ. ಸೃಷ್ಟ್ವಾಸ ಪೃಥ್ವೀಂ ವಿಷ್ಣು ಶ್ವೇತೆ ಅನಂತೆ ಅಬ್ಧಿಮಧ್ಯಗಃ ತಸ್ಯಾಂ ಪೃಥಿವ್ಯಾಂ ಶ್ವೇತಾಖ್ಯೆ ದ್ವೀಪೆ ಮುಕ್ತೈ ಉಪಾಸಿತ ಅಂತ ಮುಂದೆ ಮುಕ್ತಿ ಸಂಹಿತಾದ ಶ್ಲೋಕ ಇದೆ. ಈ ಪ್ರವೃತ್ತ ಆದ್ಮೇಲೆ ಬ್ರಹ್ಮತರ್ಕ, ಬ್ರಹ್ಮತರ್ಕ ಆದ್ಮೇಲೆ ಮುಕ್ತಿ ಸಂಹಿತ ಅಂತ, ಅದಕ್ಕಾಗಿ ಆ ಥರ ಅದನ್ನು ವಾಚಿಸಿದ್ದಾರೆ. ಮೂಲ ಉಪನಿಷತ್ತೇ ನೋಡಿದ್ರೆ ನಮ್ಗೆ ಏನು ಪ್ರಕರಣ ಅನ್ನೋದೆಲ್ಲ ಗೊತ್ತಾಗ್ತದೆ ಅನ್ನೋದಕ್ಕಾಗಿ ಇದನ್ನು ನೋಡ್ತಿದ್ದೇವೆ. ಪ್ರಕರಣವನ್ನು ಸರಿಯಾಗಿ ಗಮನಿಸಿದ್ರೆ ಅತಿಥಿ ಶಬ್ದವಾಚ್ಯಳಾದವಳು ದೇವಮಾತೆ ಅಲ್ಲ, ಭಗವಂತನೇ ಅಂತ ನಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ಜಯತೀರ್ಥರು ಕೆಲವೇ ವಾಕ್ಯಗಳನ್ನು ಉದ್ಧರಿಸಿದ್ರು ಕೂಡ ನಾವು ಅದನ್ನು ಪೂರ್ಣವಾಗಿ ನೋಡ್ಲಿಕ್ಕೆ ತೊಡಗಿದ್ದೇವೆ. ಈ ನಡುವೆ ಅಲ್ಲಿ
ಭಗವಂತ ವಿಶ್ರಮಿಸಿದ ಅಂತ ಬಂದಿದೆ. ಅದಕ್ಕೆ ಬ್ರಹ್ಮತರ್ಕದ ಆಧಾರ ಕೊಟ್ಟು ಆಚಾರ್ಯ ಅದರ ಅರ್ಥ ವಿವರಿಸಿದ್ದಾರೆ. ಅದನ್ನು ಈ ಹಿಂದೆ ಒಂದ್ಸರಿ ನೋಡಿದ್ವಿ, ಈ ಒಂದು 2-4 ದಿವಸ ಹಿಂದೆನೆ. ನಹಿ ಪೃಥಿವ್ಯಾಂ ಶ್ರಮೋ ನಾಮ ಅಂತಃಕರಣ ಧರ್ಮೋ ಯುಜ್ಯತೆ ಅಂತ ಹೀಗೆಲ್ಲ ಅದನ್ನು ವಿವರಿಸಿದ್ದಾರೆ. ಶ್ರಮ ಶಬ್ದಕ್ಕೆ ಒಂದು ಶಕ್ತಿ ಕಡಿಮೆ ಆಗೋದು ಅಂತಲೂ ಒಂದು ಅರ್ಥ ಇದೆ, ದಣಿಯುವುದು ಅಂತ ಅರ್ಥ ಇದೆ. ಆದರೆ ಭಗವಂತನಿಗೆ ಶಕ್ತಿ ಹ್ರಾಸ ಅನ್ನೋದಿಲ್ಲ, ಶಕ್ತಿ ಕಡಿಮೆ ಆಗೋದಿಲ್ಲ. ಇಲ್ಲಿ ಶ್ರಮ ಅಂದ್ರೆ ಕೇವಲ ಮಲಗುವುದು ಅಂತ ಅದರ ತಾತ್ಪರ್ಯ. ಶ್ರಮಕ್ಕೆ ಒಂದು ಆಧಾರವನ್ನು ಹೇಳಿದ್ದಾರೆ, ತಸ್ಯಾಮ ಅಶ್ರಾಮ್ಯತ ಅಂತ. ಈಗ ನಾವು ಶ್ರಮ ಅನ್ನೋ ಶಬ್ದಕ್ಕೆ ದಣಿವು ಅಂತಲೇ ಅರ್ಥ ಇಟ್ಕೊಂಡಿದ್ರೆ ತಸ್ಯಾಮ ಅಶ್ರಾಮ್ಯತ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಶ್ರಮ ಅನ್ನೋ ಶಬ್ದಕ್ಕೆ ವಿಶ್ರಮಿಸಿದನು ಅಂತ ಅರ್ಥ ಇಟ್ಕೊಂಡಾಗ ಮಾತ್ರ ಎಲ್ಲಿ ವಿಶ್ರಮಿಸಿದ, ಮಂಚದ ಮೇಲೋ ನೆಲದ ಮೇಲೋ ಅಥವಾ ಶೇಷದ ಮೇಲೋ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಆದ್ರಿಂದ ಒಂದು ಆಧಾರವನ್ನ ಅಧಿಕರಣವನ್ನು ಹೇಳಿರುವುದರಿಂದ ಇಲ್ಲಿ ಶಯನವನ್ನೇ ಇಟ್ಕೋಬೇಕು. ನಹಿ ಪೃಥಿವ್ಯಾಂ ಶ್ರಮಃ ನಾಮ ಅಂತಃಕರಣ ಧರ್ಮೋ ಯುಜ್ಯತೆ. ದಣಿವು ಅಂತಾನೆ ಅರ್ಥ ಇಟ್ಕೊಂಡ್ರೆ ದಣಿವಿಗೆ ಪೃಥ್ವಿ ಆಧಾರ ಆಗೋದು ಹೇಗೆ, ಹೀಗದು ಸರಿಯಾಗೋದಿಲ್ಲ ಅಂತ ಆ ದೃಷ್ಟಿಯಿಂದ ಅಶ್ರಾಮ್ಯತೆ ಅಂದ್ರೆ ಮಲಗಿದ ಅಂತದ್ರ ತಾತ್ಪರ್ಯ. ಅಲ್ಲಿ ಆ ಭಗವಂತ ಹೀಗೆ ಮಲಗಿ ಆಲೋಚನೆ ಮಾಡ್ತಿದ್ದಾಗ ಅವನಿಂದ ಬಲದೇವತೆಯಾದಂತಹ ಅಗ್ನಿನಾಮಕನಾದ ಮುಖ್ಯ ಪ್ರಾಣಿ ಜನಿಸಿದ ಅಂತ ಹೀಗೆ ಅಲ್ಲಿ ವಿವರಣೆ ಬಂದಿದೆ. ಅದನ್ನ ತಪ್ತಸ್ಯ ತೇಜೋರಸಃ ನಿರವರ್ತತಾಗ್ನಿ ಅಂತ ಮೂಲ ಉಪನಿಷತ್ತಿನಲ್ಲಿ ಇದ್ದದನ್ನು ಹೇಳಿದ್ದಾರೆ. ಅದಕ್ಕೆ ಪ್ರವೃತ್ತ ಅನ್ನೋ ಗ್ರಂಥದ ಆಧಾರ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ, ನೀವು ಅದನ್ನು ಹೊಂದಾಣಿಕೆ ನೋಡ್ಕೋಬೇಕು. ಪ್ರವೃತ್ತ ಅನ್ನೋ ಗ್ರಂಥದಲ್ಲಿ ತಚ್ಚಿಂತನಾತ್ ಸಮುತ್ಪನ್ನ ವಾಯು ಅಗ್ನಿಭಿಧಾನವಾನ್, ಅಗ್ನಿ ಎಂಬ ಹೆಸರುಳ್ಳಂತಹ ವಾಯು ಅಲ್ಲಿ ಹುಟ್ಟಿದ ಅಂತ ಅದರ ತಾತ್ಪರ್ಯ. ಅವನಿಗೂ ಕೂಡ ವಾಯುವಿಗೂ ಅಗ್ನಿ ಅಂತ ಹೆಸರು ಯಾಕೆ, ಎಲ್ಲರನ್ನೂ ಮುನ್ನಡೆಸುವುದರಿಂದ ಭಗವಂತನ ನಂತರ ಉಳಿದವರೆಲ್ಲರನ್ನೂ ಮುನ್ನಡೆಸುವ ಶಕ್ತಿ ಇರೋದು ಅವನಿಗೆ. ಆದ್ದರಿಂದ ಅವನನ್ನ ಹೀಗೆ ಮುನ್ನಡೆಸುವವನು ಅಂತ ವರ್ಣನೆ ಮಾಡ್ತಾರೆ. ಮೂಲ ಉಪನಿಷತ್ತಿನಲ್ಲಿ ಬ್ರಹ್ಮಾಂಡ ಸೃಷ್ಟಿ ಮತ್ತು ಶ್ರೀಹರಿಯ ಶಯನ ಅಂತಿದೆಯಲ್ಲ, ಅಲ್ಲಿ ಸಾ ಪೃಥಿವ್ಯ ಭವತ್ ತಸ್ಯಾಂ ಅಶ್ರಾಮ್ಯತ ಇಷ್ಟು ವಾಕ್ಯ ಆದ್ಮೇಲೆ ತಸ್ಯ ಶಾಂತಸ್ಯ ತಪ್ತಸ್ಯ ತೇಜೋ ರಸೋ ನಿರವರ್ತತಾಗ್ನಿ ಅಂತ ಚೈತಿರ್ಥ ತಗೊಂಡಿಲ್ಲ. ಅದರ ನಂತರ ಚತುರ್ಮುಖ ಸರಸ್ವತಿಯರ ಜನನ ಅಂತ ಒಂದು ಭಾಗ ಇದೆ, ಅಲ್ಲಿ ಸ್ವಕಾಮಯತ ದ್ವಿತೀಯೋಮ ಆತ್ಮ ಜಾಯೇತಿ ಅಂತಿದೆ, ಅಲ್ಲಿಂದ ಜಯತೀರ್ಥರು ಕೋಟ್ ಮಾಡಿದ್ದಾರೆ. ಅಂದ್ರೆ ಈ ನಮ್ಮ ಭಾಗಕ್ಕೆ ಬೇಕಾದನ್ನ ತಗೊಂಡಿದ್ದಾರೆ ಅಷ್ಟೇ. ಆ ಪುಸ್ತಕದಲ್ಲಿ ಸಾ ಪೃಥಿವ್ಯ ಭವತ್ ತಸ್ಯಾಂ ಅಶ್ರಾಮ್ಯತ ಸ್ವಕಾಮಯತ ಅಂತ ಹೀಗೆ ಒಟ್ಟೊಟ್ಟಿಗೆ ಇದೆಯಲ್ಲ, ಅದು ಅಷ್ಟು ಉಚಿತ ಅಲ್ಲ. ಪ್ಯಾರಾಗ್ರಾಫ್ ಚೇಂಜ್ ಮಾಡೋದೇನು ಬೇಡ, ಆದ್ರೆ ಅಶ್ರಾಮ್ಯತ ಅಲ್ಲೊಂದು ಫುಲ್ ಸ್ಟಾಪ್ ಇರಬೇಕು, ಒಂದು ದಂಡ ಇರಬೇಕು. ಅದಾದ್ಮೇಲೆ ಸ್ವಕಾಮಯತ ಅಂತ ಮುಂದೆ ಇರಬೇಕು. ಇಲ್ಲದೆ ಹೋದ್ರೆ ಸಾ ಪೃಥಿವ್ಯ ಭವತ್ ತಸ್ಯಾಂ ಅಶ್ರಾಮ್ಯತ್ ಸ್ವಕಾಮಯತ ಅನ್ನೋದು ಇಡೀ ಒಂದೇ ವಾಕ್ಯ ಉಪನಿಷತ್ತಿನಲ್ಲೇ ಆಗಿದೆ ಅಂತ ಅನಿಸೋ ಸಾಧ್ಯತೆ ಇದೆ. ಅದಕ್ಕಾಗಿ ಇದನ್ನ ಹೇಳಿ. ಭಗವಂತ ನನಗೆ ಬ್ರಹ್ಮ 2ನೇ ಮಗನಾಗಿ ಹುಟ್ಟಲಿ ಅಂತ ಅಪೇಕ್ಷೆ ಪಟ್ಟ. ಯಾಕಂದ್ರೆ ಈಗಾಗಲೇ ಅವನಿಗೆ ವಾಯು ಜನಿಸಿದ್ದಾನೆ. ಸ ಮನಸಾ ವಾಚಂ ಮಿಥುನಂ ಸಂಭವತ್. ಚತುರ್ಮುಖ ಸರಸ್ವತಿಯರ ಜನನ ಅಂತ ಹೀಗೇನು ಪ್ಯಾರಾಗ್ರಾಫ್ ಪ್ರಾರಂಭ ಕಾಣ್ತದೆ, ಅಲ್ಲಿ ಸ್ವಕಾಮಯತ ಅಂತಿದೆ. ಅವನು ಬಯಸಿದ ಬ್ರಹ್ಮ ನನಗೆ 2ನೇ ಮಗನಾಗಿ ಜನಿಸಲಿ ಅಂತ. ಹೀಗೆ ಅವನು ಅಪೇಕ್ಷೆ ಪಟ್ಟಾಗ ತನ್ನ ಇಚ್ಛೆಯಿಂದ ವಾಗಭಿಮಾನಿನಿಯಾದ ಲಕ್ಷ್ಮೀದೇವಿಯಲ್ಲಿ ಅವನು ಸಮಾಗಮ ಮಾಡಿದ, ಅವಳ ಜೊತೆಗೆ ಸಮಾಗಮ ಮಾಡಿದ. ಮನಸಾ ವಾಚ ಮಿಥುನಂ ಸಮಭವತ್. ದ್ವಿತೀಯ ಆತ್ಮ ಅಂತಿದೆ. ದ್ವಿತೀಯ ಅಂದ್ರೆ 2ನೇ, ಆತ್ಮ ಅಂದ್ರೆ ಮಗ ಅಂತ ಅದರ ಅರ್ಥ. ಹೀಗೆ ಅವನು ಅಲ್ಲಿ ಅಪೇಕ್ಷೆ ಪಟ್ಟ, ಅದನ್ನು ಜಯತೀರ್ಥರು ವಿವರಿಸಿದ್ದಾರೆ. ಸ ಮನಸಾ ವಾಚ ಮಿಥುನಂ ಸಮಭವತ್. ಅಶನಾಯ ಮೃತ್ಯು. ಅಶನಾಯ ಅಂತಿದೆ, ಅಶನಾಯಾಮ್ ಅಂತ ಬಿಂದು ಇರಬೇಕು ಅಂತ ಹೇಳಿದ್ದಾರೆ ಅಭಿನವ ಚಂದ್ರಿಕಾಕಾರರು. ನಾವು ಅದನ್ನ ಈಗಾಗಲೇ ನೋಡಿದ್ದೇವೆ. ನಾವು ನೋಡ್ತಿರೋ ಪುಸ್ತಕಗಳಲ್ಲಿ ಬಿಂದುನೇ ಇದೆ, ಬೃಹದಾರಣ್ಯಕ ಪುಸ್ತಕದಲ್ಲಿ. ಈ ಜೈತಿರ ಪುಸ್ತಕದಲ್ಲಿ ಮಾತ್ರ ಬಿಂದು ಕಾಣಲಿಲ್ಲ ಅಷ್ಟೇ.
ಆದ್ರಿಂದ ಅಲ್ಲಿಯೂ ಕೂಡ ಆ ಬಿಂದುವನ್ನ ಹಾಕಿಕೊಳ್ಳೋದು ಒಳ್ಳೆಯದು. ಅಶನಾಯ ಮೃತ್ಯು ಅಂತ ಮೂಲ ಪುಸ್ತಕದಲ್ಲಿ ಅದಿದೆ ಅಂತ ಅರ್ಥ. ಯಾ ಅಶನಾಯ ಶೈವ ಮೃತ್ಯು ಅಂತ ಅರ್ಥ. ಅದಕ್ಕೆ ವಿಭಕ್ತಿ ದ್ವಿತೀಯ ವಿಭಕ್ತಿ ಕಾಣಿಸ್ತದೆ, ಆದ್ರೆ ದ್ವಿತೀಯ ವಿಭಕ್ತಿ ಅಲ್ಲ, ಅದು ಪ್ರಥಮ ವಿಭಕ್ತಿಯೇ. ಜಗತ್ತೆಲ್ಲವನ್ನು ಆವರಿಸಿದ ಈ ಮೃತ್ಯುವೇ ಅಶನಾಯ, ನರಸಿಂಹನೇ ಅಶನಾಯ ಅಂತ ಹೀಗರ್ಥ. ಯಾ ಅಶನಾಯ ಶೈವ ಮೃತ್ಯು ಇತ್ಯರ್ಥ. ನಾನೀಗ ಓದಿದ್ದು ಅಭಿನವ ಚಂದ್ರಿಕಾ ಟಿಪ್ಪಣಿಯ ಪುಸ್ತಕ, ಅಲ್ಲಿದೊಂದು ವಾಕ್ಯ. ತದ್ಯತ್ ರೇತ ಆಸೀತ್, ಇದನ್ನು ನಾನು ಈಗಾಗಲೇ ಹಿಂದೆ ಹೇಳಿದ್ದೇನೆ. ತತ್ ಅಂದ್ರೆ ಅದು ಒಂದು ಪ್ರಥಮ ವಿಭಕ್ತಿ ಅರ್ಥಕ್ಕೆ ಕಾಣಿಸ್ತದೆ, ಆದ್ರೆ ಅದಕ್ಕೆ ತೇನ ಅಂತ ಅರ್ಥ ಇಟ್ಕೊಳ್ರಿ. ಆ ಮಿಥುನಿ ಭಾವೇನ ಈ ಒಂದು ಸಮಾಗಮ ರೇತ ಆಸೀತ್ ಸಹ ಸಂವತ್ಸರೋ ಭವತ್. ಅವನಿಗೆ ಸಂವತ್ಸರ ಅಂತ ಹೆಸರು. ಯಾಕೆಂದ್ರೆ ತನ್ನ ಮಕ್ಕಳಾದ ದೇವತೆಗಳಿಗೆಲ್ಲರಿಗೂ ಸಂತೋಷ ಕೊಡುವುದರಿಂದ ಅವನಿಗೆ ಸಂವತ್ಸರ ಅಂತ ಹೆಸರು ಅಂತ ಅಲ್ಲಿ ಅದು ಹಿಂದೆ ನೋಡಿದ್ವಿ. ಚತುರ್ಮುಖ ಅಭವತ್. ಅಲ್ಲಿ ಮುಂದೆ ಮತ್ತೊಂದು ಶ್ಲೋಕ ಇದೆ. ನಹ ಪುರಾ ತತಃ ಸಂವತ್ಸರಾಸ ತಮ ಏತಾವಂತಂ ಕಾಲಂ ಅಭಿರ್ಯಾವಾನ್ ಸಂವತ್ಸರಃ ತಮೇವಾತಃ ಕಾಲಸ್ಯ ಪರಸ್ತಾದ ಸೃಜತ ಅಂತ ಕೆಲವು ವೇದವಾಕ್ಯಗಳಿವೆ. ಅದನ್ನ ಜಯತೀರ್ಥರು ಇಲ್ಲಿ ಉದ್ಧರಿಸಿಲ್ಲ. ಸಂವತ್ಸರೋ ಅಭವತ್ ತಮ್ ಜಾತಂ ಅಭಿವ್ಯಾದಾತ್ ಅಂತ ಅನ್ನೋದು ಸ್ವಲ್ಪ ಮುಂದೆ ಇದೆ. ಅಲ್ಲೇ ನಾವೀಗೇನು ಚತುರ್ಮುಖ ಸರಸ್ವತಿಯರ ಜನನ ಅಂತ ನೋಡ್ತಾ ಇದ್ದೀವಿ, ಅಲ್ಲೇ ತಮ್ ಜಾತಂ ಅಭಿವ್ಯಾದಾತ್ ಅಂತ ಮುಂದೆ ಬಂದಿದೆ. ಅದರ ಅರ್ಥವನ್ನು ಸ್ವಲ್ಪ ನಾವು ನೋಡೋಣ ಅಷ್ಟೇ. ಈಗ ಬ್ರಹ್ಮ ಈ ತರ ಉತ್ಪತ್ತಿಯನ್ನು ಪಡೆದ್ನಲ್ಲ, ಚತುರ್ಮುಖ ಬ್ರಹ್ಮ ಪರಮಾತ್ಮನಿಂದ, ಅವನು ಮುಂಚೆ ಸಂವತ್ಸರನಾಗಿರಲಿಲ್ಲ. ಈಗ ಪರಮಾತ್ಮನಿಂದ ಹೀಗೆ ಹುಟ್ಟಿದ ಮೇಲೆ ಅವನನ್ನ ಸಂವತ್ಸರ ಅಂತ ಕರೆದ್ರು. ಮುಂದೆ ಅವನನ್ನು ತಿನ್ಲಿಕ್ಕೆ ಬಯಸಿದ ಮೃತ್ಯುನಾಮಕ ಹರಿ, ಆ ಬ್ರಹ್ಮನನ್ನೇ ತಿನ್ಲಿಕ್ಕೆ ಬಯಸಿದ ಅಂತ ಆವಾಗ ಬಾಯಿ ತೆಗೆದ ಅಂತ ಮುಂದೆ ಇದೆ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಅಲ್ಲಿ ಬ್ರಹ್ಮತರ್ಕ, ಶಬ್ದ ನಿರ್ಣಯ, ಇನ್ನು ಕೆಲವು ಬೃಹದಾರಣ್ಯಕ ಭಾಷ್ಯದ ಕಾರಣ ವಿವೇಕ ಅನ್ನೋ ಗ್ರಂಥಗಳನ್ನೆಲ್ಲ ಆಚಾರ್ಯ ಉದ್ಧರಿಸಿದ್ದಾರೆ. ಸ್ವಲ್ಪ ಅದನ್ನು ಗಮನಿಸಬೇಕು. ಈಗ ನೋಡಿ, ನಾವು ಈ ಹಿಂದೆ ನೋಡಿದಾಗ ಇದನ್ನ ಚತುರ್ಮುಖ ಬ್ರಹ್ಮ ಮೊದಲನೇ ಮಗ, ವಾಯು ಅನಂತರದವನು. ಆದ್ರಿಂದ ಚತುರ್ಮುಖ ಬ್ರಹ್ಮ ಎರಡನೇ ಮಗನಾಗಿ ಜನಿಸಬೇಕು ಅಂತ ಪರಮಾತ್ಮ ಹೇಳಿದ್ದಕ್ಕೆ ಏನ್ ಅರ್ಥ ಅಂತೆಲ್ಲ ಜಿಜ್ಞಾಸೆ ಮಾಡ್ಕೊಂಡಿದ್ವಿ ಅವಾಗ. ಅದಕ್ಕೆ ಆಚಾರ್ಯ ಇಲ್ಲಿ ಭಾಷ್ಯದಲ್ಲಿ ಉತ್ತರ ಕೊಡ್ತಾರೆ. ಭಗವಂತ ಹೀಗೆ ಬಯಸಿದ್ನಲ್ಲ, ಯಾಕೆ ಆ ಥರ ಬಯಸುವುದಕ್ಕೆ ಏನ್ ಅರ್ಥ ಅಂದ್ರೆ, ವಾಯುವಿನೇ ಮುಂದೆ ಬ್ರಹ್ಮ ಆಗುವವನು, ಅದನ್ನು ತಿಳಿಸ್ಲಿಕ್ಕೋಸ್ಕರ ಮೊದಲು ವಾಯುವಿನ ಸೃಷ್ಟಿಯನ್ನು ಹೇಳಿದ್ದಾರೆ ಅಂತ ಅದರ ತಾತ್ಪರ್ಯ. ವಾಯುರೇವ ಯಥೋ ಬ್ರಹ್ಮ ಪದಂ ನಿಯಮತೋ ವ್ರಜೇತ್ ಸಹೈವ ಜನನೇಪ್ಯಸ್ಮಾತ್ ಪೂರ್ವಂ ವಾಯುರ್ಜನಿಂ ವದೇತ್ ಕ್ವಚಿತ್ತು ಬ್ರಹ್ಮಣ ಪೂರ್ವಂ ಪ್ರಾಧಾನ್ಯ ತತ್ಪದಸ್ಯ ಚ ಇತಿ ಬ್ರಹ್ಮತರ್ಕೆ. ವಾಯು ಬ್ರಹ್ಮ ಇವರಿಬ್ರು ಕೂಡ ಪರಮಾತ್ಮನಿಂದ ಒಟ್ಟಿಗೆ ಜನಿಸಿದ್ರು ಅನ್ನುವುದು ವಸ್ತುಸ್ಥಿತಿ, ಫ್ಯಾಕ್ಟ್ ಅದು. ಆದ್ರೆ ವಾಯುವೇ ಮುಂದೆ ಬ್ರಹ್ಮನ ಪದವಿಯನ್ನು ಹೊಂದೋದ್ರಿಂದ ಕೆಲವು ಸರಿ ಶ್ರುತಿ ಆ ವಾಯುವಿನ ಉತ್ಪತ್ತಿಯನ್ನು ಬ್ರಹ್ಮನ ಉತ್ಪತ್ತಿಗಿಂತ ಮುಂಚೆ ವರ್ಣನೆ ಮಾಡಿರ್ತದೆ. ಇನ್ನು ಕೆಲವು ಸರಿ ಬ್ರಹ್ಮನ ಪದವಿಯನ್ನೇ ಮುಂಚೆ ಹೇಳಿರ್ತದಲ್ಲ, ಇದೇನು ವಿಷಯ ಅಂತಂದ್ರೆ, ಹೌದು, ಬ್ರಹ್ಮನ ಪದವಿ ಅಂತನ್ನೋದು ವಾಯು ಪದವಿಗಿಂತ ಶ್ರೇಷ್ಠ ಆದ್ರಿಂದ ಪ್ರಾಧಾನ್ಯ ಅಂತ ಹೇಳಿದ್ದಾರೆ. ಆದ್ರಿಂದ ಈ ಒಂದು ತತ್ವವನ್ನು ತಿಳಿಸ್ಬೇಕಾಗಿದೆ. ವಾಯುವೇ ಬ್ರಹ್ಮನಾಗ್ತಾನೆ ಆದ್ರಿಂದ ಕೆಲವು ಸರಿ ವಾಯುವಿನ ವರ್ಣನೆಯನ್ನು ಮೊದಲು ಮಾಡ್ತಾರೆ, ವಾಯುವಿನ ಉತ್ಪತ್ತಿ ವರ್ಣನೆ. ಕೆಲವು ಕಡೆ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಯನ್ನೇ ಮೊದಲು ಹೇಳ್ತಾರಲ್ಲ, ಅಂದ್ರೆ ಅವನ ಪದವಿ ಶ್ರೇಷ್ಠ ಆದ್ರಿಂದ ಮೊದಲು ಅವನು ವರ್ಣನೆ ಮಾಡಿರ್ತಾರೆ. ಹಾಗಾದ್ರೆ ವಸ್ತುತಃ ಏನು ವಿಷಯ, ಫ್ಯಾಕ್ಟ್ ಏನು ಅಂದ್ರೆ, ಒಟ್ಟಿಗೆ ಪರಮಾತ್ಮನಿಂದ ಜನಿಸಿದ್ರು ಅಂತ ಅನ್ನೋದು ವಸ್ತುಸ್ಥಿತಿ. ಸಹೈವ ಜನನೇಪಿ ಅನ್ನೋದು ವಸ್ತುಸ್ಥಿತಿಯನ್ನ ಹೇಳ್ತಿದ್ದಾರೆ. ಅದಾದ್ಮೇಲೆ ಮುಂದೆ ಆ ಚತುರ್ಮುಖ ಬ್ರಹ್ಮನ ಹೆಸರುಗಳನ್ನು ಹೇಳಿದ್ದಾರೆ. ಅದೇನು ನಮಗೆ ಈಗೇನು ಬೇಕಾಗಿಲ್ಲ. ಮುಂದೆ ಇದರ ನಂತರ ಕಾರಣ ವಿವೇಕ ಅನ್ನೋ ಗ್ರಂಥದ್ದು, ಇದನ್ನ ನಾವು ತಿಳ್ಕೊಳ್ಬೇಕು. ಅಲ್ಲಿ ನೋಡ್ರಿ, ಮಮ ದ್ವಿತೀಯೋ ಜಾಯೇತ, ನನಗೆ ಎರಡೇ ಮಗ ಹುಟ್ಲಿ ಅಂತ ಹೀಗೆ ಪರಮಾತ್ಮ ಬಯಸಿದ. ತನ್ನ ಇಚ್ಛೆಯಿಂದ ಆ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಜೊತೆಗೆ ಅವನು ಸಮಾಗಮ ಮಾಡಿದ. ಸ್ವೇಚ್ಛೆಯವ ಯತಃ ಶಕ್ತಿ ತಾಂ ವಿನಾಪಿ ಹರಿಯಸದ, ಅವಳನ್ನು ಬಿಟ್ಟು ಕೂಡ ಅವನಿಗೆ ಮಾಡ್ಲಿಕ್ಕೆ ಶಕ್ತಿ ಇದೆ. ಆದರೂ
ಅವನು ಅವಳನ್ನ ಬಿಟ್ಟು ಮಾಡಲಿಲ್ಲ. ಅವಳ ಜೊತೆಗೇನೆ ಈ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭಿಸಿದ. ತತ ಸಂವತ್ಸರೋ ನಾಮ ಬ್ರಹ್ಮ ಸಮಭವತ್ ಪ್ರಭೋ ತಮ್ ಗರ್ಭ ಮುದರೇ ಬಿಭ್ಯತ್ ಯಾ ಸಂವತ್ಸರಂ ರಮಾ. ಆ ಗರ್ಭವನ್ನ ಅವಳು ಯಾವತ್ ಸಂವತ್ಸರಂ ಅಂದ್ರೆ ನೋಡಿ, ಇಲ್ಲಿ ಸಂವತ್ಸರ ಅಂದ್ರೆ 12 ತಿಂಗಳು ಅಂತ ಅರ್ಥ. 12 ತಿಂಗಳು ಸಂವತ್ಸರಂ ಯಾವತ್ತು 12 ತಿಂಗಳುಗಳವರೆಗೆ ಅವಳು ಅವನನ್ನ ಗರ್ಭದಲ್ಲಿ ಧರಿಸಿದಳು ಅಂತ ಹೀಗಾದ್ರೆ ತಾತ್ಪರ್ಯ. ಇದು ನೋಡಿ, ನೇರವಾಗಿ ಅವಳ ಗರ್ಭದಿಂದಲೇ ಹುಟ್ಟಿದ್ರ ಬಗ್ಗೆ ವರ್ಣನೆ ಇದೆ. ಮುಂದೆ ಆ ಚತುರ್ಮುಖ ಬ್ರಹ್ಮ ಹುಟ್ಟಿದ, ಅವನನ್ನ ತಿನ್ನಬೇಕು ಅಂತ ಬಯಸಿದ. ಅವನು ತನ್ನ ಬಾಯಿ ತೆಗೆದ ಅಂತ, ಭಾಣ್ ಅಂತ ಶಬ್ದ ಉತ್ಪತ್ತಿ ಮಾಡಿದ ಅಂತ ಹೀಗೆಲ್ಲ ಬಂದಿದೆ. ಅದನ್ನ ಮುಂದೆ ನೋಡೋಣ. ಅದರಲ್ಲಿ ಆ ಬಿಂದು ಲೋಪೇನ ಅಶನಾಯ ಮೃತ್ಯುರಿತ್ಯರ್ಥ ಅಂತ ಆಚಾರ್ಯ ಬರೆದಿದ್ದಾರೆ. ಅದನ್ನು ಗಮನಿಸಿರಿ. ಅಶನಾಯಾಮ್ ಮೃತ್ಯು ಅಂತ ಉಪನಿಷತ್ತಿನಲ್ಲಿ ಇದ್ರೂ ಕೂಡ ಅಲ್ಲಿ ದ್ವಿತೀಯ ವಿಭಕ್ತಿಯ ಅರ್ಥ ನಮಗೇನು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ವಿ ಡೋಂಟ್ ಮೀನ್ ಇಟ್. ಅಶನಾಯ ಮೃತ್ಯು, ಅಶನಾಯ ಅಂತಂದ್ರೆ ಮೊದಲನೇ ಪ್ರಾರಂಭದಲ್ಲಿ ಅದು ಬಂದಿದೆ. ಅದು ಎಲ್ಲದಕ್ಕಿಂತಲೂ ಅವನು ಅಧಿಕ, ಆಧಿಕ್ಯಂ ಅಂತ ಸೂತ್ರ ನಾನು ಈ ಹಿಂದೆ ಹೇಳಿದ್ದೆ. ಬಿಂದುವನ್ನು ಪ್ರಯೋಗ ಮಾಡುವ ಮೂಲಕ ಅವನೆಲ್ಲದಕ್ಕಿಂತ ಶ್ರೇಷ್ಠ ಅಂತ ಅದರ ಅರ್ಥ. ಸಮ್ಯಕ್ ಆತ್ಮನೋ ವತ್ಸಭೂತಾನ್ ದೇವಾದೀನ್ ರಮಯತಿ ಸಂವತ್ಸರ ಅಂತ ಆಚಾರ್ಯ ಅರ್ಥ ಹೇಳಿದ್ದಾರೆ. ತನ್ನ ವತ್ಸರಾದ ಎಲ್ಲ ದೇವತೆಗಳನ್ನು ಅವನು ಕಾಪಾಡ್ತಾನೆ ಅಂತ. ಹೀಗೆ ಅದ್ರ ಬಗ್ಗೆ ವರ್ಣನ ಅಲ್ಲಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.